ಈ ನಡುವೆ ಗೃಹ ಸಚಿವ ಪರಮೇಶ್ವರ್ ಅವರು ಮತ್ತೊಮ್ಮೆ ಬಿಜೆಪಿ ಕಾಲದ ಎಲ್ಲ ಕೇಸ್ಗಳನ್ನು ಓಪನ್ ಮಾಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಪುನರುಚ್ಚರಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಸರ್ಕಾರದ ತನಿಖಾಸ್ತ್ರ, ಹಿಂದಿನ ಸರ್ಕಾರದ ಹಗರಣದ ತನಿಖೆಗೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಒಂದೊಂದಾಗೆ ತನಿಖೆ ಮಾಡ್ಕೊಂಡು ಬರ್ತೀವಿ, ತನಿಖೆ ಆಗ್ತಾ ಇದ್ದ ಹಾಗೆಯೇ ಚಾರ್ಜ್ ಶೀಟ್ ಕೂಡ ಹಾಕ್ತೀವಿ ಅಂತ. ಅದೇ ಸದನದಲ್ಲಿ ಇವರು 21 ಹಗರಣಗಳ ಪಟ್ಟಿ ಮಾಡಿದ್ರಲ್ಲ, ಅದರದ್ದು ನಾವು ತನಿಖೆ ಮಾಡ್ತೀವಿ ಅಂತ ಪರಮೇಶ್ವರ್ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಸುಮಾರು ಹಗರಣಗಳು ಈಗ ಬೆಳಕಿಗೆ ಬಂದಿದ್ದಾವೆ. ಈಗಾಗಲೇ ಒಂದೊಂದಾಗಿ ನಾವು ತನಿಖೆ ಮಾಡಿ ತನಿಖೆ ಒಂದು ಹಂತ ತಲುಪಿದ ಮೇಲೆ ಚಾರ್ಜ್ ಶೀಟ್ಗಳು ಹಾಕ್ತಾನೇ ಇದ್ದೀವಿ. ಈಗ ನಿನ್ನೆ ಕೂಡ ಒಂದು ಚಾರ್ಜ್ ಶೀಟ್ ಹಾಕಿದ್ವಿ. ಸತತವಾಗಿ ಈಗ ಅದು ಬೋವಿ ನಿಗಮ ಇರ್ಬೋದು, ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಇರ್ಬೋದು, ವಾಲ್ಮೀಕಿ ನಿಗಮ ಇರ್ಬೋದು, ಆಮೇಲೆ ಬೇರೆ ಇನ್ನೂ ಜಂತಕಲ್ಲು ಗಣಿ ಹಗರಣದಿರ್ಬೋದು, ಇಂಥದ್ದೆಲ್ಲ ಒಂದೊಂದೇ ನಾವು ತನಿಖೆ ಮಾಡಿ ಒಂದು ಹಂತ ತಲುಪಿದಾಗ ಚಾರ್ಜ್ ಶೀಟ್ ಹಾಕ್ತೀವಿ. ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ತೀವಿ, ಅದನ್ನು ಬಿಡೋದಿಲ್ಲ. ತನಿಖೆ ಮಾಡಿ ಯಾರ್ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರ್ಯಾರು ಹಗರಣ ಮಾಡಿದ್ದಾರೆ, ಯಾರು ದುಡ್ಡನ್ನು ಲೂಟಿ ಹೊಡೆದಿದ್ದಾರೆ, ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ಎಲ್ಲರೂ ಕಕ್ಕಬೇಕು ಅಷ್ಟೆ.